ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ನಿಂದ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ. ಯಾಕಂತಂದ್ರೆ ಅಕ್ರಮ ಆಸ್ತಿ ಗಳಿಕೆಯ ಆರೋಪ ಅವ್ರ ಮೇಲಿತ್ತು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ನಿಂದ ಒಂದು ಭಾರಿ ರಿಲೀಫ್ ಸಿಕ್ಕಿದೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ವಿಚಾರಣೆ ಮುಂದುವರಿಸದಂತೆ ಸೂಚನೆ ಬಂದಿದೆ. ಅಲಹಾಬಾದ್ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಈಗ ಸೂಚನೆ ಹೋಗಿದೆ. ಅಕ್ರಮ ಆಸ್ತಿ ಮಗದೊಂದು ಎಲ್ಲ ಪ್ರಕರಣ ಅವ್ರ ಮೇಲಿತ್ತು. ಒಂದಿಷ್ಟು ಕಾನೂನು ಕುಣಿಕೆಯಲ್ಲಿ ಅವರು ಕೂಡ ಒಳಗಾಗಿದ್ರು. ಆದರೆ ಸುಪ್ರೀಂ ಕೋರ್ಟ್ನಿಂದ ಒಂದು ರೀತಿ ರಿಲ್ಯಾಕ್ಸೇಷನ್ ಸಿಕ್ಕಿದೆ. ಅಂದರೆ ಅಕ್ರಮ ಆಸ್ತಿ ಗಳಿಕೆ ಆರೋಪದ ವಿಚಾರಣೆಯನ್ನ ಮುಂದುವರಿಸದಂತೆ ಸೂಚನೆ ಬಂದಿದೆ. ಈ ನಿಟ್ಟಿನಲ್ಲಿ ಅಲಹಾಬಾದ್ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಹೈಕೋರ್ಟ್ ನಿರ್ದೇಶನದಂತೆ ವರದಿಯನ್ನ ಸಲ್ಲಿಸದಂತೆಯೂ ಕೂಡ ತಡೆಯನ್ನ ಒಡ್ಡಲಾಗಿದೆ. ಏನು ಸಿಬಿಐ ಜಾರಿ ನಿರ್ದೇಶಾಲಯಕ್ಕೂ ಕೂಡ ಅಂದರೆ ಇಡಿಗೂ ಕೂಡ ಸುಪ್ರೀಂ ತಡೆ ಒಡ್ಡಿದೆ ಅಕ್ರಮ ವಿಚಾರಣೆ ಮಾಡುವಂಥದ್ದು. ಸುಪ್ರೀಂ ಮುಂದಿನ ವಿಚಾರಣೆ ಕೈಗೆತ್ತುವವರೆಗೂ ಕೂಡ ಹೈಕೋರ್ಟ್ ಮುಂದಿನ ವಿಚಾರಣೆ ಮುಂದೂಡುವಂತೆ ನಿರ್ದೇಶನ ಕೊಡಲಾಗಿದೆ. ಇನ್ನು ಸಿಬಿಐ ಹಾಗೂ ಇಡಿಗೂ ಕೂಡ ಸುಪ್ರೀಂ ಕೋರ್ಟ್ ನೋಟಿಸ್ ಕೊಡುವುದರ ಮೂಲಕ ಕಾನೂನು ಕುಣಿಕೆಯಿಂದ ಸ್ವಲ್ಪ ಮಟ್ಟಿಗೆ ಈಗ ತಾತ್ಕಾಲಿಕ ರಿಲೀಫ್ ಅನ್ನ ರಾಹುಲ್ ಗಾಂಧಿ ಪಡ್ಕೊಂಡಿದ್ದಾರೆ.